ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನು ಕ್ರಿಯೇಷನ್ಸ್. ಸೊ ನಾನು ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ಫೋಟೋಸು ವಿಡಿಯೋಸು ಅಪ್ಲೋಡ್ ಮಾಡಿದಾಗ ತುಂಬಾ ರಿಕ್ವೆಸ್ಟಸ್ ಬಂದಿತ್ತು, ತುಂಬಾ DMs ಬಂದಿತ್ತು. ಎಲ್ಲಿ, ಯಾವ ಥರ, ಏನು, ಯಾರು ಫೋಟೋಗ್ರಫಿ, ಗೌನ್ ಎಲ್ಲಿ ಅಂತೆಲ್ಲ ತುಂಬಾ ಕ್ವೆರೀಸ್ ಬಂದಿತ್ತು. ಸೊ ಹಾಗಾಗಿ ನಾನು ಹಂಗೇ BTS ಹಿಂಗೂ ತೊಗೊಂಡಿದ್ದೆ. ಬಿಹೈಂಡ್ ದ ಸೀನ್ಸ್ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ನಿಮಗೂ ನಾನು ಇದು ಇನ್ಫಾರ್ಮೇಷನ್ ಕೊಡೋದ್ರಿಂದ ಸ್ವಲ್ಪ ಯೂಸ್ ಆಗುತ್ತೆ ಏನಾದರೂ ಅಂತ ಹೇಳಿ ಈ ಒಂದು ವಿಡಿಯೋನ ಕ್ಲಿಪ್ಪಿಂಗ್ಸ್ ಜೊತೆನೇ ವಾಯ್ಸ್ ಓವರ್ ಕೊಟ್ಕೊಂಡು ಈ ಇನ್ಫಾರ್ಮೇಷನ್ನು ಕೊಡೋಣ ಅಂಥೇಳಿ ಈ ವ್ಲಾಗ್ನ ಶೂಟ್ ಮಾಡಿದ್ದೆ ಆಲ್ರೆಡಿ. ಈಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಗೇನ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ. ನಾನು ಬುಕ್ ಮಾಡಿದ ಫೋಟೋಗ್ರಫಿ ಬಂದು ಶ್ರವಣ್ ವಿಜಯ್ ಫೋಟೋಗ್ರಾಫರ್ ಅಂತ. ನಾನು ಅವ್ರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಮತ್ತು ಫೋನ್ ನಂಬರ್ ಬೇಕಾದರೂ ಸಹ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಪ್ರೈಸಿಂಗ್ ಡೀಟೇಲ್ಸ್ ಎಲ್ಲನೂ ನೀವು ಅವ್ರ ಹತ್ರ ಚೆಕ್ ಮಾಡ್ಬೋದು. ಅವ್ರ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ನಮ್ಮ ಕಂಪ್ಲೀಟ್ ಮೇಕಪ್ಪು ಆಗಿರ್ಬೋದು, ಹೇರ್ ಸ್ಟೈಲು, ಒನ್ ಮೇಕಪ್ ಒನ್ ಹೇರ್ ಸ್ಟೈಲ್ ಇರುತ್ತೆ. ಅಂದರೆ ನಾನು ಫಸ್ಟ್ ಸ್ಯಾರಿಗೆ ಮಾಡಿಸ್ಕೊಂಡೆ. ಸೊ ಒನ್ ಮೇಕಪ್ ಒನ್ ಹೇರ್ ಸ್ಟೈಲ್ ಇರುತ್ತೆ. ಆಮೇಲೆ ಗೌನ್ಸು 3 ಗೌನ್ಸ್ಗೆ ಏನಿದೆ ಅದನ್ನು ನಾನೇ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದು. ಅದೇ ಮೇಕಪ್ಗೆ ಹಂಗೆ ಸ್ವಲ್ಪ ಪ್ಯಾಚಪ್ ಮಾಡ್ಕೊಂಡಿದ್ದು. ಸೊ ಇದು ಬಂದು ಫಸ್ಟ್ ಸ್ಯಾರಿ ಬಂದು ಫಸ್ಟ್ ಮೇಕಪ್ ಫಸ್ಟು ಅಟೈಯರ್ ಆಗಿತ್ತು. ಸೊ ನೆಕ್ಸ್ಟ್ ಬಂದು 3 ಗೌನ್ ವೇರ್ ಮಾಡಿದ್ದೆ. ನಾನು ಇನ್ಸ್ಟಾಗ್ರಾಮಲ್ಲಿ ಫೋಟೋಸ್ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ನೀವೇನು ಯಾರು ಚೆಕ್ ಮಾಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡ್ಬೋದು. ಇವ್ರ ಹತ್ರದ ಸ್ಟಾರ್ಟಿಂಗಿಂದನೇ 3 ಪ್ಯಾಕೇಜಸ್ ಇರೋದು. ಫಸ್ಟ್ ಪ್ಯಾಕೇಜು, ಸೆಕೆಂಡ್ ಪ್ಯಾಕೇಜ್, ಥರ್ಡ್ ಪ್ಯಾಕೇಜು. ಸೊ ನಾನು ಲಾಸ್ಟ್ ಫೈನಲ್ ಪ್ಯಾಕೇಜ್ ಬುಕ್ ಮಾಡಿದ್ದು. ಒಂದು ವಿಡಿಯೋಗ್ರಫಿ, ಒಂದು 70 ಎಡಿಟೆಡ್ ಪಿಕ್ಸು, ಹಾಗೆ ನೆಕ್ಸ್ಟ್ ರಾ ಪಿಕ್ಸ್ ಎಲ್ಲನೂ ಪ್ರೊವೈಡ್ ಮಾಡ್ತಾರೆ. 2 ಫೋಟೋ ಫ್ರೇಮ್ಸ್ ಎಲ್ಲ ಕೊಡ್ತಾರೆ. ಸೊ ಇದು ಫುಲ್ ಕಂಪ್ಲೀಟ್ ಪ್ಯಾಕೇಜಲ್ಲಿ ನಾನು ಫೋಟೋಶೂಟ್ ಮಾಡಿಸಿದ್ದು. ಸೊ ನಿಮಗೆ ಇನ್ ಕೇಸ್ ಯಾರಿಗಾದರೂ ಬೇಕಿದ್ರೆ ನಾನು ಅವ್ರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಅನ್ನು ಪೋಸ್ಟ್ ಮಾಡಿರ್ತೀನಿ ಸ್ಕ್ರೀನ್ ಮೇಲೆ, ನೀವು ಹೋಗಿ ಚೆಕ್ ಮಾಡ್ಬೋದು. ಸೊ ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ವಿಡಿಯೋ ಮಾಡಿರೋದಾಗಿರ್ಬೋದು, ತುಂಬಾ ಫ್ರೆಂಡ್ಲಿಯಾಗಿ ಫೋಟೋಶೂಟು ಆಗಿರ್ಬೋದು, ತುಂಬಾ ಚೆನ್ನಾಗಿ ಈ ಥರ ಪೋಸಸ್ ಎಲ್ಲ ಹೇಳ್ಕೊಟ್ರು. ನೋಡಿ, ಇದು ಒಂದು ನನ್ನ ಸೆಕೆಂಡ್ ಅಟೈರು, ಪಿಂಕ್ ಗೌನು. ಸೊ ನನಗಂತ ನಾವು ಗೌನ್ ಕ್ಯಾಟಲಾಗ್ ಕಳಿಸ್ಕೊಡ್ತಾರೆ ಅವರು. ನಾವು ಅದು ಯಾವ್ದು ಬೇಕೋ ಸೆಲೆಕ್ಟ್ ಮಾಡಿಕೊಂಡು ಫಸ್ಟೇ ಆರ್ಡ್ರ್ ಪ್ರೀ ಬುಕ್ಕಿಂಗ್ ಮಾಡಿಕೊಂಡ್ರೆ ನಮಗೆ ಆ ಡೇಟ್ ಸ್ಲಾಟ್ಗೆ ಗೌನ್ ಅವೈಲೇಬಲ್ ಇರುತ್ತೆ. ಸೊ ಹಂಗೆ ನೋಡ್ಕೊಂಡು ಮಾಡ್ಕೋಬೇಕು. ಸೊ ಇದು ಬಂದು ನನ್ನ ಸೆಕೆಂಡ್ ಅಟೈರ್, ಅಂದರೆ ಗೌನಲ್ಲಿ ಫಸ್ಟ್ ಗೌನ್ ಇದು. ಸೊ ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತುಂಬಾ ಪ್ರಿಟಿಯಾಗಿ ಅನಿಸ್ತು. ಇದರಲ್ಲಿ ಫೋಟೋಸು ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ಸೊ ಮನೋಗೆ ಏನು ಕಾಸ್ಟ್ಯೂಮ್ಸ್ ಎಲ್ಲ ನಾನೇ ತೊಗೊಂಡೋಗಿದ್ದು. ಅವ್ರಿಗೆ ಜೆಂಟ್ಸ್ಗೆ ಕಾಸ್ಟ್ಯೂಮ್ಸ್ ಕೊಡೋದಿಲ್ಲ ಅವರು. ಹಾಗೆ ನೆಕ್ಸ್ಟು ಬಂದು ಪ್ಲೇಸು ಬಂದು ಇದು ಬಂದು ಬ್ಯಾಂಗ್ಳೂರ್ ಸ್ಟೋರೀಸ್ ಅಂತ ಹೇಳಿ. ಸೊ ಆ ಪ್ಲೇಸಲ್ಲಿ ಅವರೇ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಪರ್ ಹಾರ್ ಅಥವಾ 2 hours 3000 ಸಮಥಿಂಗ್. ಅದು ನಂಗೆ ಪ್ರಾಪರಾಗಿ ಗೊತ್ತಿಲ್ಲ, ಬಿಕಾಸ್ ಅವರೇ ಪೇ ಮಾಡಿದ್ದು ಅದಕ್ಕೆಲ್ಲ. ಕಂಪ್ಲೀಟ್ ಪ್ಯಾಕೇಜ್ಗೆ ನಾನು ಪೇ ಮಾಡಿದ್ದು. ಗೌನು ಹಾಗೆ ಆಗಿರ್ಬೋದು, ಒನ್ ಮೇಕಪ್ಪು, ಒನ್ ಹೇರ್ ಸ್ಟೈಲು, ಹಾಗೆ ಪ್ಲೇಸು ಎಲ್ಲದಕ್ಕೂ ಸೇರಿ ನಾನು ಕಂಪ್ಲೀಟ್ ಪ್ಯಾಕೇಜಾಗಿ ಪೇ ಮಾಡಿದ್ದು. ಸೊ ಏನು ನಿಮ್ಗೆ ಅಮೌಂಟ್ ಡೀಟೇಲ್ಸ್ ಎಲ್ಲ ಬೇಕಂದರೆ ಅವ್ರನ್ನ ಚೆಕ್ ಮಾಡಿದ್ರೆ ನೀವು ಅವ್ರಿಗೆಲ್ಲ ಗೊತ್ತಾಗುತ್ತೆ. ಅವರು ಅಕೌಂಟಲ್ಲಿ ಹೋಗಿ ನೋಡಿದ್ರೆ ನಿಮಗೆಲ್ಲರಿಗೂ ಗೊತ್ತಾಗುತ್ತೆ, ಹೇಳ್ತಾರೆ ಅವರು. ನಿಮಗೆ ಒಂದು ಸತಿ ಚೆಕ್ ಮಾಡ್ಬೋದು ನೀವು ಹೋಗಿ, ಇನ್ ಕೇಸ್ ಏನಾದರೂ ಇಂಟ್ರೆಸ್ಟ್ ಇದ್ದರೆ. ಸೊ ಇದು ಬಂದು ನನ್ನ ಫಸ್ಟ್ ಅಟೈರು. ನೆಕ್ಸ್ಟ್ ನಾನು ಸೆಕೆಂಡ್ ಅಟೈರ್ ಬಂದು ಅದೂ ಅಷ್ಟೇ ತುಂಬಾ ಚೆನ್ನಾಗಿ ಪ್ರಿಟಿಯಾಗಿತ್ತು. ಸೊ ನೆಕ್ಸ್ಟ್ ನೋಡ್ಬೋದು ನೀವೀಗ. ಸೊ ನೋಡ್ತಾ ಇದ್ರಲ್ಲ ಈಗ, ಇದು ಬಂದು ಸೆಕೆಂಡ್ ಅಟೈರ್. ಸೊ ಇದು ಹೆಂಗೆ ಅಂದರೆ ಅಲ್ಲಿ ಮೇಲೆ ಬ್ಲೂ ಕಲರ್ ಇದೆಯಲ್ಲ ಅದನ್ನು ಟೈ ಮಾಡ್ಕೊಳೋದು. ನಮಗೆ ಬೇಕಂದರೆ ಬರೀ ಅದು ಮೇಲೆದು ಡಾರ್ಕ್ ಬ್ಲೂ ಏನಿದೆ ಅದನ್ನು ಮಾತ್ರ ಹಾಕ್ಕೋಬೋದು, ಅಥವಾ ಬೇಡ ಅಂತ ಅನಿಸಿದ್ರೆ ಇನ್ ಕೇಸು ಫುಲ್ಲು ಎರಡನ್ನೂ ಮ್ಯಾಚ್ ಮಾಡಿಬಿಟ್ಟು ಲೈಟ್ ಬ್ಲೂ, ಡಾರ್ಕ್ ಬ್ಲೂ ಆ ಥರ ಹಾಕ್ಕೋಬೋದು. ಈಗ ಅವನಲ್ಲಂತೂ ಫೋಟೋಸ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ, ನೀವು ಚೆಕ್ ಮಾಡಿ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದು ಒಂದು ಸೆಕೆಂಡ್ ಗೌನ್, ಅಂದರೆ ನಾನು 3 ಇದರಲ್ಲಿ ಇದು ಒಂದು ಸೆಕೆಂಡ್ ಗೌನ್. ಸೊ ಈ ಕಾಂಬಿನೇಷನ್ ನೋಡಿನೇ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ ಒಂದು ಫ್ರಿಲ್ಸ್ ಅದೆಲ್ಲ ನೋಡಿ ಸಿಕ್ಕಾಪಟ್ಟೆ ಇಷ್ಟ ಆದಮೇಲೆ ತೊಗೊಂಡಿದ್ದು, ರೆಂಟ್ಗೆ ಬೈ ಮಾಡಿದ್ದು. ಸೊ ಇದು ಲೊಕೇಶನ್ನು ಅಷ್ಟೇ. ಅದರಲ್ಲಿ ನಿಮಗೆ ಬ್ಯಾಂಗ್ಳೂರ್ ಸ್ಟೋರೀಸ್ ಅಂತ ಹಾಕಿದ್ರೆ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಡಿಫ್ರೆಂಟ್ ಬ್ಯಾಕ್ ಡ್ರಾಪ್ಸ್ ಇದೆ ಅಲ್ಲಿ. ಫುಲ್ ನಿಮಗೆ ಎತ್ನಿಕ್ ಡ್ರೆಸ್ಗೂ ಅಷ್ಟೇ ಸ್ಯಾರಿದಲ್ಲಿ ನೋಡ್ಬೋದು ನೀವು. ಸ್ಯಾರಿಗೆ ಬಂದು ಫುಲ್ಲು ಏನ್ಷಿಯಂಟ್ ಡಿಸೈನ್ಸು, ಏನ್ಷಿಯಂಟ್ ಥೀಮ್ಸ್ ಥರ ಇದೆ. ಸೊ ಇದು ಒಂದು ನನ್ನ ಥರ್ಡ್ ಗೌನ್. ಸೊ ಇದು ಬಂದು ಸ್ವಲ್ಪ ಬಾಡಿ ಕಾನ್ ಥರದಲ್ಲಿ ತೊಗೊಂಡಿದ್ದೆ. ಆ್ಯಂಡ್ ಇದಕ್ಕೆ ಬಂದು ಅವರು ಫುಲ್ ಪ್ರಾಪ್ಸ್ನ ಯೂಸ್ ಮಾಡಿಕೊಂಡು ಫೋಟೋಶೂಟ್ ಮಾಡಿದ್ದು. ಅಂದರೆ ಇಟ್ಸ್ ಅ ಬಾಯ್, ಇಟ್ಸ್ ಅ ಗರ್ಲ್ ಅನ್ನೋ ಥೀಮಲ್ಲಿ ಆ ಥರದಲ್ಲಿ ಫೋಟೋಶೂಟ್ ಮಾಡಿದ್ದು. ನಿಮಗೆ ಯಾವುದೇ ರೀತಿ ಫೋಟೋಶೂಟ್ ಬಗ್ಗೆ ಆಗಿರ್ಬೋದು, ಅಥವಾ ಗೌನ್ಸ್ ಬಗ್ಗೆ ಆಗಿರ್ಬೋದು, ಪ್ಲೇಸ್ ಬಗ್ಗೆ ಆಗಿರ್ಬೋದು, ಅಥವಾ ಏನೇನು ರೀತಿ ಡೌಟ್ಸ್ ಇದ್ದರೂ ನನ್ನ ಜೊತೆ ಕಮೆಂಟ್ಸ್ ಶೇರ್ ಮಾಡ್ಕೊಳ್ಳಿ. ಸೊ ನಾನು ನಿಮಗೆ ಎಲ್ಲದಕ್ಕೂ ರೆಸ್ಪಾಂಡ್ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಈ ವಿಡಿಯೋ ಒಂದು ಪುಟಾಣಿ ವಿಡಿಯೋ ಆಗಿತ್ತು, ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನೇ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಶೇರ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಅಂತ ಹೇಳ್ತಾ
ಈ ಪುಟಾಣಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಆದರೆ ನಿಮಗೆ ಇದಿಷ್ಟರಲ್ಲೂ ಯಾವ ಫೋಟೋಸ್ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ಸ್ಗೆ ಶೇರ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.